ದ್ವೇಷ ಭಾಷಣ ತಡೆಗಟ್ಟುವಿಕೆಯ ಪ್ರತಿಬಂಧಕ ವಿಧೇಯಕ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಸದನದಲ್ಲಿ ಜೋರು ಗಲಾಟೆ. ಚರ್ಚೆಯಾಗಲಿಲ್ಲ. ಬೈರತಿ ಸುರೇಶ್ ಅವರು ನೀವು ಕರಾವಳಿಗೆ ಬೆಂಕಿ ಹಚ್ಚಿದವರು ಅಂತ ಅಂದಿದ್ದನ್ನು ಇಟ್ಕೊಂಡು ಬಿ ಜೆ ಪಿಯವರು ಸದನದ ಬಾವಿಗೆ ಇಳಿದ್ರು. ಆ ಗಲಾಟೆಯ ಮಧ್ಯದಲ್ಲಿ ಪಾಸ್ ಆಗಿಬಿಡ್ತು. ಬೈರತಿ ಸುರೇಶ್ ಅವರು ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡಿದ್ರು. ನಾನು ಕರಾವಳಿಗೇನು ಹರ್ಟ್ ಮಾಡಿಲ್ಲ ಅಂತ. ವೇದವಾಸ್ ಕಾಮತ್ರವರೆಲ್ಲ ಸಿಟ್ಟಿಗೆದ್ರು. ಕೇಳಿಸ್ಕೊಳ್ಳಿ ಅದೇನಾಯಿತು ಅಂತ. ನಾವೆಲ್ಲರೂ ಕೂಡ ಬಿಲ್ಲಿನ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡು ಬಂದಿದ್ದೀವಿ. ನಡುವೆ ಅಗತ್ಯ ಇಲ್ಲದಲೇ ಅನಗತ್ಯವಾಗಿ ಒಬ್ಬ ಸಚಿವರು ಮಾತಾಡಿದ್ರಿಂದ ಸಹಜವಾಗಿ ನಮ್ಮ ಭಾಗದ ಸದಸ್ಯರು ಕೆರಳಿದ್ರು. ಅದನ್ನು ನೀವು ನೋಡಿದಿರಿ. ಇಂಥ ಸಂದರ್ಭದಲ್ಲಿ ತರಾತುರಿಯಿಂದ ನೀವು ಬಿಲ್ ಪಾಸ್ ಮಾಡಿದರೆ ಏನು ಸಂದೇಶ ಹೋಗುತ್ತೆ? ಈ ಥರ ಆದಾಗ ಇಂದಿನೆಲ್ಲ ಸ್ಪೀಕರ್ಗಳು ಸದನ ಮುಂದಕ್ಕೆ ಹಾಕಿ 10 ನಿಮಿಷ ಒಳಗೆ ಕರೆದು ಮಾತುಕತೆಗಳನ್ನು ಮಾಡಿದಂಥ ಉದಾಹರಣೆಗಳು ನೆನ್ನೆನೂ ನಡೆದಿತ್ತು. ನೀವು ಇಂಥ ಒಂದು ಮಹತ್ತರವಾದಂಥ ನೀವು ಬಹುಮತ ಇದೆ ಪಾಸ್ ಮಾಡ್ಕೊಂಡಿದ್ರೆ ಅದು ಬೇರೆ ವಿಷಯ. ಇಷ್ಟು ಮಹತ್ತರವಾದಂಥ ಬಿಲ್ಲನ್ನು ಈ ಪೂರ್ವಯೋಜಿತ ದ್ವೇಷ ಇಟ್ಕೊಂಡು ಮಾಡಿಬಿಟ್ರೆ ಹೆಂಗಾಗುತ್ತೆ? ಮತ್ತು ವಿರೋಧ ಪಕ್ಷದ ಶಾಸಕರನ್ನ ಇಷ್ಟು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳಕ್ಕಾಗಲ್ಲ. ದಯಮಾಡಿ ಇದನ್ನು ಮರುಪರಿಶೀಲನೆ ಮಾಡಿ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ನಮ್ಮನ್ನು ಒಳಗೆ ಕರೆದು ಮಾತಾಡಿ. ಇಂಥ ಒಂದು ಮಹತ್ತರವಾದ ಬಿಲ್ಲನ್ನು ಈ ರೀತಿ ಚರ್ಚೆ ಇಲ್ಲದೆ ಪಾಸ್ ಮಾಡ್ಕೊಳ್ಳೋದು ಸರಿಯಲ್ಲ. ದಯಮಾಡಿ ಒಂದ್ಸರಿ ಒಳಗೆ ಕರೆದು ಮಾತಾಡ್ಬೇಕು ನಮ್ಮನ್ನು. ಮತ್ತೆ ಪಾಸ್ ಅಂತ ಹಾಗೆ ಆಗುತ್ತೆ, ಮೆಜಾರಿಟಿ ಇದೆ. ಚರ್ಚೆ ಮಾಡೋಕ್ಕೂ ಬಿಡಲ್ಲ ನೀವು ಅಂತಂದ್ರೆ ಏನರ್ಥ? ಏನ್ ಸಂದೇಶ ಕಳಿಸ್ತಿದ್ದೀರಿ? ಈ ಅಶೋಕಣ್ಣ ಮಾತಾಡ್ತಾ ಇದ್ದ ಸಭಾಧ್ಯಕ್ಷ. ನಾನು ಹೇಳಿದೆ ಅಶೋಕಣ್ಣ 1 ನಿಮಿಷ ಈಲ್ಡ್ ಆಗು. ನಾನು ಹೇಳಿದೆ ಆಯ್ತು ಮಾತಾಡು ಅಂತ ಹೇಳಿದ್ರು ಸಭಾಧ್ಯಕ್ಷ. ತಕ್ಷಣ ನಮ್ಮ ಕರಾವಳಿ ಭಾಗದ 3 ಶಾಸಕರು ಎದ್ದಿದ್ರು ಸಭಾಧ್ಯಕ್ಷರೇ. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಈ ಕರಾವಳಿ ಇವಾಗ ಗಲಾಟೆ ಆಯ್ತಂತೆ. ಅಲ್ಲಲ್ಲ, ಅವ್ರಲ್ದ ನಾವು ಕರಾವಳಿಯವ್ರಿಗೆ ಏನು ಹೇಳಿಲ್ಲ. ಕರಾವಳಿ ಆಯ್ತು. ಮತ್ತೆ ದಾಖಲೆ ತಪ್ಪಿಗೂ ಹೋಗೋದು ಬೇಡ ಸಭಾಧ್ಯಕ್ಷರೇ. ಕರಾವಳಿ ನಾನು ಕರ್ನಾಟಕ, ನಾನು ಪ್ರಜೆ ಸಭಾಧ್ಯಕ್ಷರೇ. ಕರಾವಳಿ ಇವ್ರಿಗೆ ಎಷ್ಟಿದೆ, ಇವ್ರಿಗಿಂತ ಜಾಸ್ತಿ ನನಗೆ ಪ್ರೀತಿ ಇದೆ ಸಭಾಧ್ಯಕ್ಷರೇ. ಇವ್ರು ಹೋಗ್ತಾರೋ ಇಲ್ಲ ಧರ್ಮಸ್ಥಳಕ್ಕೆ, ನಾನು ವರ್ಷಕ್ಕೆ 2 ಸರಿ ಹೋಗ್ತೀನಿ. ಅದು ಬೇರೆ ವಿಚಾರ. ಆಯ್ತು ಸಭಾಧ್ಯಕ್ಷ. ಇವತ್ತು ಹೈಯೆಸ್ಟ್ ನನ್ನ ಇಲಾಖೆಯಿಂದನೇ ಕರಾವಳಿ ಹಣ ಕೊಟ್ಟಿರೋದು ಸಭಾಧ್ಯಕ್ಷರೇ. ಆದ್ರಿಂದ ನಾನು ಅವರೆಲ್ಲ ನನ್ನ ಸ್ನೇಹಿತರೆ ಸಭಾಧ್ಯಕ್ಷರೇ. ಕರಾವಳಿ ಭಾಗದಲ್ಲಿ ಗಲಾಟೆ ಆಯ್ತಾಯ್ತಪ್ಪ, ಮತ್ತೆ ಈ ತರ ಏಟ್ ಭಾಷಣ ಮಾಡಿದ್ರೆ ಮತ್ತೆ ಅಲ್ಲಿ ಹೇಳಿದೆ ಅಷ್ಟೇ ಸಭಾಧ್ಯಕ್ಷ. ಅದನ್ನ ಇಟ್ಕೊಂಡು ಅಷ್ಟೇ ಸಭಾಧ್ಯಕ್ಷ. ಇಷ್ಟಕ್ಕೂ ಯಾಕೆ ಇದನ್ನು ಬಿಜೆಪಿಯವರು JDSನವರು ವಿರೋಧಿಸ್ತಾ ಇದ್ದಾರೆ? ಆರಗ ಜ್ಞಾನೇಂದ್ರ ಅವರು ಮಾತಾಡುವಾಗ ಹೇಳಿದ್ರು, ವಾಕ್ ಸ್ವಾತಂತ್ರ್ಯ ಕಸಿಯುವಂಥ ಬಿಲ್ ಇದು ಅಂತ. ನಿಜವಾಗ್ಲೂ ನಮ್ಮ ದೇಶದ ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ, ಬಟ್ ಇಟ್ ಈಸ್ ನಾಟ್ ಅಬ್ಸಲ್ಯೂಟ್. ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಏನೇನೋ ಮಾತಾಡೋಂಗಿಲ್ಲ. ಅದಕ್ಕೆ ಅದರದ್ದೇ ಆದ ಲಿಮಿಟೇಷನ್ಗಳಿದ್ದಾವೆ. ಆ ಲಿಮಿಟೇಷನ್ನ ಅಡಿಯಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಉಳಿದಂತೆ ಮಾಧ್ಯಮಗಳಿಗೂ ಕಡಿವಾಣ ಹಾಕ್ತಾರೆ, ಪೊಲೀಸರು ಹಿಟ್ಲರ್ಗಳಾಗ್ಬಿಡ್ತಾರೆ, ಎಲ್ಲ ಮಾತುಗಳು ಬಂದೋದು. ಆರ್ ಅಶೋಕ್ ಅವ್ರು ಮಾತಾಡಿದ್ರು, ವಿಜೇಂದ್ರ ಅವ್ರು ಮಾತಾಡಿದ್ರು, ಆರಗ ಜ್ಞಾನೇಂದ್ರ ಅವ್ರು ಹೇಳ್ತಾ ಇದ್ದಾರೆ. ಅದೊಂದು ಸಲ ಕೇಳಿಸ್ಕೊಳ್ಳಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಸ್ಪೀಕರ್ ನಡವಳಿಕೆ ಇದೆಯಲ್ಲ, ಇದು ಸರಿ ಇಲ್ಲ. ಯಾವ ಸ್ಪೀಕರೂ ಈ ಥರ ನೆನ್ನೆನೇ ಸ್ಪೀಕರ್ ಅವರು ಅಧ್ವಾನ ಮಾಡಿದ್ದಾರೆ ನಮ್ಮ ಇದನ್ನು. ಚರ್ಚೆ ಬಿಲ್ ಯಾವತ್ತೂ ಹಿಂಗಾಗಬಾರ್ದು, ಚರ್ಚೆ ಆಗಬೇಕಾಯ್ತು. ಅದು ಬಿಟ್ಟು ಏಕಾಏಕಿ ಮಾಡಿದ್ದೀರ ಅಂದರೆ ಮತ್ತೆ ಈ ದೌರ್ಜನ್ಯ ಮತ್ತೆ ಈ ಸರ್ಕಾರ ತರ್ತಾ ಇದೆ. ಇದು ಖಂಡನೀಯ. ನಾವು ಬಿಡಲ್ಲ. ಮತ್ತೆ ಇದನ್ನು ಹೋರಾಟವನ್ನು ನಾವು ಮಾಡ್ತೀರಿ. ವಿಧಾನಸಭೆ ಒಳಗಡೆ ಮತ್ತೆ ನಾವು ಹೋರಾಟವನ್ನು ಮಾಡ್ತೀವಿ. ಸ್ಪೀಕರ್ ಅವರು ಕೂಡಲೇ ಈ ಬಿಲ್ ಏನಿದೆ ಅದನ್ನು ಮತ್ತೆ ಪರಿಶೀಲನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಹೋರಾಟವನ್ನು ನಾವು ಮಾಡ್ತೀವಿ. ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ಕಾಯ್ತಾ ಇದ್ರೆ, ಯಾವುದೋ ಒಂದು ನೆಪ ಇಟ್ಕೊಂಡಿತ್ತು ಸ್ಪೀಕರ್ ಅವರೇ ಸಹಕಾರ ಕೊಟ್ಟಿತ್ತು, ಆ ಬಿಲ್ ಅನ್ನ ಚರ್ಚೆನೂ ಕೂಡ ಮಾಡಿದರೆ ಪಾಸ್ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಬೈರತಿ ಸುರೇಶ್ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಸಚಿವ, ಕರಾವಳಿ ಭಾಗದವರು, ಅಲ್ಲಿ ಬೆಂಕಿ ಹಚ್ಚಿ ಇತ್ತು ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವ್ರು ಮಾತಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ಸ್ಪೀಕರ್ ಅವರು ಇವತ್ತು ಅವರಿಗೆ ಧ್ವನಿಗೂಡಿಸ್ತಾರೆ ಅಂತ ಹೇಳಿದ್ರೆ ಖಂಡಿತ ಇದು ಆ ಸ್ಥಾನಕ್ಕೂ ಕೂಡ ಅಗೌರವ ತರುವಂತ ಕೆಲಸ ಇವತ್ತು ಸ್ಪೀಕರ್ ಅವ್ರು ಮಾಡಿರುವಂತದ್ದು. ಇವತ್ತು ವಿರೋಧ ಪಕ್ಷವನ್ನ ಮಟ್ಟ ಹಾಕುವಂತ ಕೆಲಸ ಇದು. ಹೇಟ್ ಸ್ಪೀಚ್ ಬಿಲ್ ಅಲ್ಲ, ಹೇಟ್ ಅಪೋಸಿಷನ್ ಬಿಲ್ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿರುವಂತದ್ದು. ಇವತ್ತು ವಿರೋಧ ಪಕ್ಷದ ಧ್ವನಿಯನ್ನ ಅಡಗಿಸುವಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಪ್ರಜಾತಂತ್ರ ವಿರೋಧಿ ಒಂದು ಬಿಲ್ ಅನ್ನ ಇವತ್ತು ಕಾಂಗ್ರೆಸ್ ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದೆ. RSS, BJP ಮತ್ತು ಮೀಡಿಯಾ ಸಂವಿಧಾನದಲ್ಲಿದ್ದಂಥ ವಾಕ್ ಸ್ವಾತಂತ್ರ್ಯವನ್ನ
ಕಸಿಯುವಂತ ಈ ಬಿಲ್ಲನ್ನ ಚರ್ಚೆ ಇಲ್ದೇನೆ ಅಂಗೀಕಾರ ಮಾಡುವಂತ ದುಸ್ಸಾಹಸವನ್ನ ಇವತ್ತು ಮಾಡಿದೆ. ಕರಾವಳಿ ಜನಕ್ಕೆ ಅಪಮಾನ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಕ್ಯಾಬಿನೆಟ್ ಸಚಿವರೊಬ್ಬರು ಮಾಡಿದ್ದಾರೆ. ಅವರು ಅದನ್ನ ನಾವು ವಿರೋಧಿಸ್ತಾ ಇರುವಂತ ಸಂದರ್ಭದಲ್ಲೇ ಇಷ್ಟೆಲ್ಲ ಚರ್ಚೆ ಆಗಿದೆ. ಇದಾದ ನಂತರ ಇದರ ವಿಧೇಯಕದ ಕಾಪಿ ನನ್ನ ಕೈಲಿದೆ. ಇದನ್ನು ನೋಡಿದಾಗ 10 ಹಲವು ಪ್ರಶ್ನೆಗಳು ಮಾರ್ರೆ, 10 ಹಲವು ಪ್ರಶ್ನೆಗಳು. ಇದರಲ್ಲಿ ದ್ವೇಷ ಭಾಷಣ ಅಂದರೆ ಬರೀ ಭಾಷಣನೇ ಮಾಡಬೇಕು ಅಂತಿಲ್ಲ, ಮಾತೇ ಆಡಬೇಕು ಅಂತಿಲ್ಲ. ಸಂಕೇತಗಳ ಮೂಲಕ ಅಂತಾರವರು, ಸಂಕೇತಗಳ ಮೂಲಕ. ಓಕೆ, ನಿಮಗೊಂದು ಯಥಾವತ್ತಾಗಿ ಓದ್ಬಿಡ್ತೀನಿ. ದ್ವೇಷ ಭಾಷಣ ಎಂಬುದು ಯಾವುದೋ ಪೂರ್ವಕಲ್ಪಿತ ಹಿತಾಸಕ್ತಿಯನ್ನು ಸಾಧಿಸಲು ಬದುಕಿರುವ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಗಳ ವರ್ಗ. ಅಂದರೆ ಬದುಕಿರೋರ ಬಗ್ಗೆ ಮಾತಾಡಿದ್ರು ತಪ್ಪು, ಸತ್ತವ್ರ ಬಗ್ಗೆ ಮಾತಾಡಿದ್ರು ತಪ್ಪು. ಸಂಜೆ 7 ಗಂಟೆಗೆ ನಾವು ಡಿಬೇಟ್ ಮಾಡುವಾಗ ಶ್ರೀರಾಮ್ ಸೇನೆಯಿಂದ ಒಬ್ಬರು ಬಂದಿದ್ದರು. ಹಾಗಿದ್ದರೆ ಇನ್ನು ಮುಂದೆ ಔರಂಗಜೇಬ, ಟಿಪ್ಪು ಸುಲ್ತಾನ, ಬಾಬರ್ ಬಗ್ಗೆ ಎಲ್ಲ ಮಾತಾಡೋಂಗಿಲ್ವಾ ಅಂತ ಗೊತ್ತಿಲ್ಲ. ನೀವು ಟಿಪ್ಪು ಸುಲ್ತಾನ, ಔರಂಗಜೇಬ, ಬಾಬರ್ ಬಗ್ಗೆ ಮಾತಾಡಿದ್ರೆ ತಪ್ಪು ಅನ್ನೋದಾದರೆ ನೀವು ಗೋಡ್ಸೆ ಬಗ್ಗೆನೂ ಮಾತಾಡಬೇಡಿ ಅಂತ ಹೇಳೋರು ಯಾರೋ ಬರಬಹುದು. ಸತ್ತು ಹೋಗಿದ್ದಾರೆ, ನೀವು ಅಪಮಾನ ಮಾಡ್ತಿದ್ದೀರಿ ಅಂತ ಬರಬಹುದು. ಇಲ್ಲ, ಗೋಡ್ಸೆ ಗಾಂಧೀಜಿಯನ್ನು ಕೊಂದವರು ಅಂದರೆ ಇವರು ಲಕ್ಷಾಂತರ ಜನರನ್ನು ಮಾರಣ ಹೋಮ ಮಾಡಿದವರು ಅಂತ ಇವ್ರು ಶುರು ಮಾಡ್ಕೋತಾರೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಚರ್ಚೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಆಯಿತು, ಅವರ ಬಗ್ಗೆ ಏನು ಮಾಡಬಾರ್ದು? ಕೆಡುಕಿನ ಭಾವನೆಗಳನ್ನು ಮೂಡಿಸುವ ಉದ್ದೇಶದೊಂದಿಗೆ ಸಾರ್ವಜನಿಕ ನೋಟದಲ್ಲಿ ಅಂತ ಇದೆ. ಅದು ಯಾವ ರೀತಿ ನೋಡಿದ್ರೆ ತಪ್ಪು? ನೋಟ ಅಂದರೆ ಬೇರೆಯ ರೀತಿಯಲ್ಲಿ ನೋಡುವ ಮೂಲಕ ದ್ವೇಷ ಹರಡಿಸಿದ್ರು ಅಂತ. ಹೆಂಗೆ ನೋಡಿದರೆ ದ್ವೇಷ? ಇದ್ರ ನೋಟದಲ್ಲಿ ದ್ವೇಷ ಹರಡಿಸುವುದು ಅನ್ನೋದರ ಡೆಫಿನಿಷನ್ ಏನು? ನೋಟದಲ್ಲಿ ಮೌಖಿಕವಾಗಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಶಬ್ದಗಳ ಬಳಕೆ. ಲಿಖಿತ ರೂಪದಲ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾರೋ ಫೇಸ್ಬುಕ್ಕಿಗೆ ಏನೋ ಪೋಸ್ಟ್ ಹಾಕಿದ್ರು, ಏನೋ ಬರೆದು ಪ್ಯಾಂಪ್ಲೆಂಟ್ ಬರೆದು ಹಂಚಿದ್ರು. ಲಿಖಿತವಾಗಿ ಸಂಕೇತಗಳ ಮೂಲಕ ಸನ್ನೆಗಳನ್ನು ಮಾಡಂಗಿಲ್ಲ ಅಂತ ಹೇಳ್ತಾರೆ. ದೃಶ್ಯ ರೂಪಕಗಳ ಮೂಲಕ, ವಿದ್ಯುನ್ಮಾನ ಸಂವಹನಗಳ ಮೂಲಕ ಮೆಸೇಜ್ ಕಳಿಸೋದು, ವಾಟ್ಸಪ್ ಫಾರ್ವರ್ಡ್ ಮಾಡೋದು, ಫೇಸ್ಬುಕ್ ಪೋಸ್ಟ್ ಮಾಡೋದು, ಇನ್ಯಾವುದೇ ರೀತಿಯಲ್ಲಿ ಮಾಡಲಾದ, ಪ್ರಕಟಿಸಲಾದ, ಪರಿಚಿತಲಾದಂಥ ಯಾವುದೇ ಅಭಿವ್ಯಕ್ತಿಯನ್ನು ಒಳಗೊಳ್ಳುವುದು. ಈ ಮೂಲಕ ಧರ್ಮ, ಜನಾಂಗ, ಜಾತಿ ಅಥವಾ ಸಮುದಾಯ, ಲಿಂಗ, ಲಿಂಗತ್ವ, ಲೈಂಗಿಕ ಮನೋಗುಣ ಅಥವಾ ಸೆಕ್ಷುವಲ್ ಓರಿಯೆಂಟೇಷನ್, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ನ್ಯೂನ್ಯತೆ ಅಥವಾ ಪಂಗಡ ಇವುಗಳ ಆಧಾರದ ಮೇಲಿನ ಪೂರ್ವಗ್ರಹವನ್ನು ಒಳಗೊಳ್ಳುವುದು ಅಂತ ಇದೆ. ಇದರಲ್ಲಿ ಯಥಾವತ್ತಾಗಿ ಓದಿದರೆ ಅಂದರೆ ತುಂಬ ಕಾನೂನಿನ ಭಾಷೆ ಇದು. ಭಾಷೆ ಒಂಚೂರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಒಟ್ಟಿನಲ್ಲಿ ಈ ಎಲ್ಲ ಆಧಾರಗಳ ಮೇಲೆ ಇನ್ನೊಬ್ಬರನ್ನ ಹರ್ಟ್ ಮಾಡಬೇಡಿ ಅಂತಿರೋದು. ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತ BJP ಅವರು ಹೇಳಿದ್ರು. ವಾಕ್ ಸ್ವಾತಂತ್ರ್ಯ ಅಬ್ಸಲ್ಯೂಟ್ ಅಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ಅಬ್ಸಲ್ಯೂಟ್ ಅಲ್ಲ ಅದು. ವಾಕ್ ಸ್ವಾತಂತ್ರ್ಯ ಸಂವಿಧಾನ ಕೊಟ್ಟಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದಕ್ಕಾಗೋದಿಲ್ಲ. ಆದರೆ ಯಾವುದು ವಾಕ್ ಸ್ವಾತಂತ್ರ್ಯ, ಎಷ್ಟು ವಾಕ್ ಸ್ವಾತಂತ್ರ್ಯ, ಅದರ ಗಡಿಯನ್ನು ಮೀರುವುದು ಹೇಗೆ ಅನ್ನುವುದು ಬಹಳ ಥಿನ್ ಲೈನ್ ಇರುತ್ತೆ, ಬಹಳ ಥಿನ್ ಲೈನ್ ಇರುತ್ತೆ. ಈಗ ಉದಾಹರಣೆ ಸಮೇತ ಹೇಳ್ತೀನಿ ನಾನು. ಧರ್ಮ, ಜನಾಂಗ, ಜಾತಿ, ಸಮುದಾಯಗಳನ್ನು ಹರ್ಟ್ ಮಾಡಬಾರ್ದು. ಎಸ್, ಮಾಡಬಾರ್ದು. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಧರ್ಮದ ಅರ್ಥ ಅಶ್ಲೀಲವಾಗಿದೆ ಅಂದ್ರಲ್ಲ, ಅದು ಈ ಕಾನೂನಿನ ಅಡಿಯಲ್ಲಿ ತಪ್ಪಾಗತ್ತಾ ಅಥವಾ ವಾಕ್ ಸ್ವಾತಂತ್ರ್ಯ ಆಗತ್ತಾ? ತಪ್ಪಾಗತ್ತಾ, ವಾಕ್ ಸ್ವಾತಂತ್ರ್ಯ ಆಗತ್ತಾ? ಇನ್ಯಾರೋ ವಾದ ಮಾಡ್ತಾರೆ, ಬ್ರಾಹ್ಮಣರು ಹೊರಗಡೆಯಿಂದ ಬಂದವ್ರಿ, ದ್ರಾವಿಡರು ಈ ಮೂಲ ಮಣ್ಣಿನವರು ಅಂತಾರೆ. ಇಲ್ಲಿ ಜನ್ಮಸ್ಥಳ ಮತ್ತು ವಾಸಸ್ಥಳದ ಆಧಾರದ ಮೇಲೆ ಹರ್ಟ್ ಮಾಡಬಾರ್ದು ಅಂತಿದೆ. ಅದು ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುತ್ತಾ ಆ ರೀತಿಯ ಸ್ಟೇಟ್ಮೆಂಟು, ಅಥವಾ ಈ ಕಾನೂನಿನ ಅಡಿಯಲ್ಲಿ ಅಪರಾಧ ಆಗುತ್ತಾ? ಕೆಲವು ಸ್ವಾಮೀಜಿಗಳೇ ಇದ್ದಾರಪ್ಪ ನಮ್ಮಲ್ಲಿ. ಅವರ ಭಾಷಣಗಳು ಹೆಂಗಿರ್ತವೆ ಅಂದರೆ, ಈ ದೇಶ ತುಪ್ಪ ತಿಂದವರಿಂದ ಹಾಳಾಗಿದೆ, ಮಾಂಸ ತಿಂದವರಿಂದ ಹಾಳಾಗಿಲ್ಲ ಅಂತಾರೆ. ನೀವು ಆಹಾರದ ಆಧಾರದ ಮೇಲೆ ಹರ್ಟ್ ಮಾಡ್ದಂಗ? ಅದೇ ಸ್ವಾಮೀಜಿಯೊಬ್ಬರ ಭಾಷಣ ನಾನೇ ಕೇಳಿದ್ದೀನಪ್ಪ. ಕೈಲಾಸದಲ್ಲಿರುವ ಶಿವನಿಗೆ ತೊಡೆ ಮೇಲೊಬ್ಬಳು ಗರ್ಲ್ಫ್ರೆಂಡು, ತಲೆ ಮೇಲೊಬ್ಬಳು ಗರ್ಲ್ಫ್ರೆಂಡು ಅಂದರು. ಧರ್ಮ, ಧಾರ್ಮಿಕ ನಂಬಿಕೆಯ ಆಧಾರದ ಮೇಲೆ ಮಾತಾಡ್ದಂಗೆ. ಈ ಕಾನೂನಿನ ಅಡಿಯಲ್ಲಿ ಅಪರಾಧವಾಗುತ್ತಾ, ವಾಕ್ ಸ್ವಾತಂತ್ರ್ಯ ಆಗುತ್ತೆ? ನಾಳೆ ಅವರು ವಾಕ್ ಸ್ವಾತಂತ್ರ್ಯ ಅಂತಾರೆ ಅದನ್ನು. ಪಾರ್ವತಿ ತನ್ನ ಮೈಯಲ್ಲಿನ ಮಣ್ಣಿನಿಂದ ಗಣಪತಿಯನ್ನು ಮಾಡಿದ್ಲಂತೆ, ಅವಳು ಎಷ್ಟು ಕೊಳೆ ಆಗಿದ್ಲರಿ ಅವಳು ಅಂತಾರೆ. ಭಾಷಣ ಮಾಡಿದ್ದಾರೆ ಇದನ್ನು. ಈ ಕಾನೂನಿನ ಅಡಿಯಲ್ಲಿ ಅಪರಾಧವಾಗುತ್ತಾ, ವಾಕ್ ಸ್ವಾತಂತ್ರ್ಯ ಆಗುತ್ತಾ?
ಇನ್ನೂ ಏನೇನೋ ಮಾತನಾಡಲಾಗಿದೆ. ರಾಮ ಹೆಂಡುಗುಡುಕ, ಸೀತೆ ಲಜ್ಜೆಗೆಟ್ಟವಳು, ರಾಮ ಲಕ್ಷ್ಮಣ ಹಿಂಸಕರು ಪೀಡಕರು, ಚಾಮುಂಡಿ ವೇಶ್ಯೆ, ಈ ಮಾತುಗಳನ್ನು ಸಾರ್ವಜನಿಕವಾಗಿ ಮಾತನಾಡಿದವರಿದ್ದಾರೆ. ಈ ಕಾನೂನಿನಡಿಯಲ್ಲಿ ಆಫ್ಕೋರ್ಸ್ ಐ ಅಗ್ರಿ, ರೆಟ್ರಾಸ್ಪೆಕ್ಟಿವ್ಲಿ ಏನಿದೆ ಇಂಪ್ಲಿಮೆಂಟ್ ಆಗೋದಿಲ್ಲ. ಇದೇ ಮಾತುಗಳನ್ನು ಮತ್ತೆ ಆಡಿದರೆ ಈ ಕಾನೂನಿನಡಿಯಲ್ಲಿ ಅಪರಾಧ ಆಗುತ್ತಾ ಅಥವಾ ವಾಕ್ ಸ್ವಾತಂತ್ರ್ಯ ಆಗುತ್ತಾ? ಈ ಎಲ್ಲ ಮಾತುಗಳನ್ನು ಆಡಿದವರು ಅವ್ರನ್ನೆಲ್ಲ ಜೊತೆಗೆ ಕರ್ಕೊಂಡು ಓಡಾಡ್ತಾ ನಾವು ದ್ವೇಷ ಭಾಷಣದ ವಿರುದ್ಧ ಕಾನೂನು ತರ್ತೀವಿ ಅಂತಂದುಬಿಟ್ರೆ, ಈ ಮಾತುಗಳನ್ನು ಆಡಿದವರನ್ನೆಲ್ಲ ಜೊತೆ ಕರ್ಕೊಂಡು ಓಡಾಡಿ ಅವರ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊಂಡು ಅವರೇ ನಮ್ಮ ಮುಂದುವರಿಕೆ ಅಂತೆಲ್ಲ ಹೇಳ್ಕೊಂಡು ನಾವು ದ್ವೇಷ ಭಾಷಣದ ವಿರುದ್ಧ ಕಾನೂನು ತರ್ತೀವಿ ಅಂತ ಹೇಳಿದ್ರೆ ಇನ್ನು ಹೆಂಗಿದು ಲೆಕ್ಕಾಚಾರ? ಈಗ ನಾಳೆ ದಿವಸ ಇನ್ಯಾರೋ ಬಂದು ರಾಮ ಒಬ್ಬನೇ ದೇವ್ರಿ, ಉಳಿದಿದ್ದ ದೇವರೆಲ್ಲ ಸುಳ್ಳು ಅಂತ ಹೇಳಿದ್ರೆ ಉಳಿದೆಲ್ಲ ದೇವರುಗಳನ್ನು ಪೂಜಿಸುವವರ ಭಾವನೆಗೆ ಧಕ್ಕೆಯಾಗತ್ತೆ. ಆಗತ್ತೋ ಇಲ್ವೋ? ಸಹಜವಾಗತ್ತೆ. ಅದು ಈ ಕಾನೂನಿನಡಿಯಲ್ಲಿ ಅಪರಾಧ ಆಗುತ್ತೋ ಇಲ್ವೋ? ಅದು ಅಪರಾಧ ಆಗುತ್ತೆ ಅನ್ನುವುದೇ ಆದರೆ ರಾಮ ಒಬ್ಬನೇ ದೇವರು, ರಾಮನನ್ನು ಹೊರತುಪಡಿಸಿ ಇನ್ಯಾರೂ ದೇವರಲ್ಲ ಅಂತ ಹೇಳೋದು ಅಪರಾಧ ಆಗುತ್ತೆ ಅನ್ನೋದಾದರೆ, ಅಲ್ಲಾಹು ಒಬ್ಬನೇ ದೇವರು, ಅವನ್ನು ಹೊರತುಪಡಿಸಿ ಉಳಿದವರು ಯಾವ ದೇವರು ಇಲ್ಲ ಅಂತ ಹೇಳುವುದು ಈ ಕಾನೂನಿನಡಿಯಲ್ಲಿ ಅಪರಾಧ ಆಗುತ್ತೋ ಅಥವಾ ಏನೋ ವಾಕ್ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವಾಗುತ್ತದೋ? ಇಷ್ಟೆಲ್ಲ ಪ್ರಶ್ನೆಗಳು ನಾಳೆ ಬರ್ತವೆ. ಈ ಕಾನೂನನ್ನು ಡ್ರಾಫ್ಟ್ ಮಾಡಿದವರು ಇಂಥ ಪ್ರಶ್ನೆಗಳು ಬರಬಹುದು ಅಂತ ಆಲೋಚನೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಯಾವುದೋ ಒಂದು ಧರ್ಮದ ಧರ್ಮಗುರು ಮೂರ್ತಿ ಪೂಜೆ ಮಹಾಪಾಪ ಅಂತ ಹೇಳುವುದು ಮೂರ್ತಿ ಪೂಜಕರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಇದು ಮೂರ್ತಿ ಪೂಜಕರ ದೇಶ. ಯಾರೋ ಬಂದು ಮೂರ್ತಿ ಪೂಜೆ ಮಹಾಪಾಪ ಅಂತ ಹೇಳಿದ್ರೆ ಈ ಕಾನೂನಿನಡಿಯಲ್ಲಿ ಅಪರಾಧ ಆಗುತ್ತಾ, ವಾಕ್ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಆಗುತ್ತಾ? ಬಹುದೇವಾರಾಧನೆ, ಬಹುದೇವೋಪಾಸಕರ ನಾಡಿದು, ಬಹುದೇವಾರಾಧನೆ ಮಹಾಪಾಪ ಅಂತ ನಾಳೆ ಯಾರು ಹೇಳಿರೋದ್ರ ಉದಾಹರಣೆಗಳನ್ನು ಕೊಡಬಲ್ಲೆ ನಾನು. ಹೇಳಿದ್ರೆ ಈ ಕಾನೂನಿನಡಿಯಲ್ಲಿ ಕೇಸ್ ಹಾಕ್ತೀರಾ? ಧರ್ಮದ ಆಧಾರದ ಮೇಲೆ ಈಗ ನಾವೆಲ್ಲ ಬಹುದೇವಾರಾಧಕರು, ನಾವೆಲ್ಲ ಮೂರ್ತಿ ಪೂಜಕರು. ಮೂರ್ತಿ ಪೂಜೆ ಮಹಾಪಾಪ, ಬಹುದೇವಾರಾಧನೆ ಮಹಾಪಾಪ ಅಂತ ಯಾರಾದರೂ ಹೇಳಿದರೆ ನೋಟದಲ್ಲಿ ಬಿಟ್ಟುಬಿಡಿ, ಸಂಜ್ಞೆಯಲ್ಲಿ ಬಿಟ್ಟುಬಿಡಿ, ಸೂಚನೆಯಲ್ಲಿ ಬಿಟ್ಟುಬಿಡಿ. ಬಾಯಿ ಬಿಟ್ಟು ಹೇಳಿದ್ರೆ ಬರೆದ್ರೆ ಈ ಕಾನೂನಿನಡಿಯಲ್ಲಿ ಅಂಥವರನ್ನು ಅಪರಾಧಿಗಳು ಅಂತ ಪರಿಗಣಿಸಲಾಗುತ್ತಾ, ಆರೋಪಿಗಳು ಅಂತ ಪರಿಗಣಿಸಲಾಗೋದಿಲ್ವೋ? ಇಂಥ ಹಲವು ಪ್ರಾಕ್ಟಿಕಲ್ ಸಮಸ್ಯೆಗಳನ್ನು ನಾಳೆ ದಿವಸ ತಂದೊಡ್ಡುತ್ತಿದ್ದು. ಕಾನೂನು ಮಾಡಿದಾಗ ಸರ್ಕಾರ ಇರುತ್ತೆ. ಸರ್ಕಾರ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು, ಯಾರ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅನ್ನುವುದನ್ನು ಡಿಕ್ಟೇಟ್ ಮಾಡುತ್ತೆ. ಆ ಮಾತು ಬೇರೆ, ಡಿಕ್ಟೇಟ್ ಮಾಡುತ್ತೆ. ಸಾರ್ವಜನಿಕ ವಲಯದಲ್ಲಾದರೂ ಈ ಪ್ರಶ್ನೆಗಳು ಬರ್ತವ್ರಿ ನಾಳೆ ದಿವಸ. ಉತ್ತರ ಹೆಂಗೆ ಕೊಡೋದು, ಉತ್ತರ ಕಂಡುಕೊಳ್ಳೋದು ಹೆಂಗೆ? ಉಳಿದಂತೆ ಭಾಳ ನೀಟಾಗಿ ಶಬ್ದಗಳ ಆಯ್ಕೆಯಾಗಿದೆ. ಉದಾಹರಣೆಗೆ, ಯಾವುದಾದರೂ ಒಬ್ಬ ವ್ಯಕ್ತಿ ಈ ಕಾನೂನಿನಡಿಯಲ್ಲಿ ಇದು ಅಟ್ರಾಕ್ಟ್ ಆಗುವಂಥ ಅಪರಾಧಗಳನ್ನು ಎಸಗಿದರೆ ಆತ ಯಾವುದಾದರೂ ಸಂಘ ಸಂಸ್ಥೆಯ ಸದಸ್ಯನಾಗಿದ್ದರೆ ಸಂಘ ಸಂಸ್ಥೆಯ ಮೇಲೆ ಕೂಡ ಕ್ರಮ ಕೈಗೊಳ್ಳಬಹುದು ಅಂತಿದೆ. ಇದು ಅಪರಾಧವನ್ನು ಎಸಗುವ ವ್ಯಕ್ತಿಯು ಸಂಘ ಅಥವಾ ಸಂಸ್ಥೆಯಾಗಿದ್ದಲ್ಲಿ ಅಪರಾಧವನ್ನು ಎಸಗಿದ ಸಮಯದಲ್ಲಿ ಅಂಥ ಸಂಘ ಅಥವಾ ಸಂಸ್ಥೆಯ ಸದರಿ ವ್ಯವಹಾರದ ಪ್ರಭಾರೆಯಲ್ಲಿದ್ದ ಮತ್ತು ಜವಾಬ್ದಾರನಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿ, ಆ ಸಂಘದ ಸದಸ್ಯರಾಗಿರುವ ಪ್ರತಿಯೊಬ್ಬರು ಅಥವಾ ಅಂಥ ಸಂಘ ಅಥವಾ ಸಂಸ್ಥೆಯು ಅಪರಾಧದ ತಪ್ಪಿತಸ್ಥರೆಂದು ಪರಿಗಣಿಸತಕ್ಕದ್ದು ಮತ್ತು ಅವರ ವಿರುದ್ಧ ವ್ಯವಹರಣೆ ನಡೆಸಲು ಮತ್ತು ದಂಡನೆಗೊಳಪಡಿಸಲು ಜವಾಬ್ದಾರಿಯಾಗಿರತಕ್ಕದ್ದು. ಅದರ ಜೊತೆಗೆ ಇನ್ನೊಂದು ಕ್ಲಾಸ್ ಕೂಡ ಸೇರಿಸ್ತಾರೆ. ಈ ಪ್ರಕರಣದ ಉದ್ದೇಶಕ್ಕಾಗಿ ಸಂಘ ಅಥವಾ ಸಂಸ್ಥೆ ಎಂಬುದು ನೋಂದಾಯಿತ ಅಥವಾ ನೋಂದಾಯಿತವಲ್ಲದ ವ್ಯಕ್ತಿಗಳ ಸಂಘ ಅಥವಾ ಸಂಸ್ಥೆಯನ್ನು ಒಳಗೊಳ್ಳುವುದು. ಅರ್ಥ ಆಯಿತು ಅನ್ಕೋತೀನಿ. ಆ ಸಂಘ ರಿಜಿಸ್ಟ್ರಾರು ಆಗಿರ್ಬೋದು, ರಿಜಿಸ್ಟರ್ ಆಗದೇ ಆದರೂ ಇರಬಹುದು. ಆ ಸಂಘದ ವಿರುದ್ಧ ಕ್ರಮ ಕೈಗೊಳ್ಳುವ ಅವಕಾಶ ಇದೆ ಅಂತ. ಅದರ ಜೊತೆಗೆ
ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿ, ಇಲ್ಲಿ ಸಹಜವಾಗಿ ಪೊಲೀಸ್ಗೆ ಒಬ್ಬ ವ್ಯಕ್ತಿ ಈ ಕಾನೂನಿನಡಿಯಲ್ಲಿ ಅಟ್ರಾಕ್ಟ್ ಆಗುವಂಥ ತಪ್ಪು ಮಾಡಿದ್ದಾನೆ ಅಂತ ಅನಿಸಿ ಕೇಸ್ ಹಾಕಿದ್ರು ಅಂತ ಇಟ್ಕೊಳ್ಳಿ. ನಾಳೆ ಅದನ್ನು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಆವಾಗ ಆರೋಪಿಯಾಗಿದ್ದ ವ್ಯಕ್ತಿಯು ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳೋದಕ್ಕಾಗೋದಿಲ್ಲ. ಸುಳ್ಳೆ ನನ್ನನ್ನು ಈ ಕೇಸಿಗೆ ಯಾಕೆ ಸೆಲೆಕ್ಸಿದ್ರೆ ಅಂತ ಕೇಳೋಕ್ಕಾಗೋದಿಲ್ಲ. ಅದಕ್ಕೂ ಅವಕಾಶ ಇದೆ. ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಸರ್ಕಾರಿ ನೌಕರನ ವಿರುದ್ಧ ಯಾವುದೇ ದಾವೆಯನ್ನು, ಅಭಿಯೋಜನೆಯನ್ನು ಹಾಗೂ ಇತರೆ ಕಾನೂನು ಕ್ರಮವನ್ನು ಹೂಡತಕ್ಕದ್ದಲ್ಲ ಅಂತ ಕಾನೂನಿನಲ್ಲಿ ಹೇಳಲಾಗಿದೆ. ಅದರ ಜೊತೆಗೆ ಯಾವುದಾದರೂ ವ್ಯಕ್ತಿ, ಸಂಘ, ಸಂಸ್ಥೆ ಮುಂದೆ ದ್ವೇಷ ಭಾಷಣ ಮಾಡಬಹುದು ಅಂತ ಅನಿಸಿದರೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ. ಅಲ್ಲಿಗೆ ಬಂದು ನಿಂತಿದೆ. ವಿಧಾನಸಭೆಯಲ್ಲಿ ಪಾಸಾಗಿದೆ. ವಿಧಾನ ಪರಿಷತ್ತಿಗೆ ನಾಳೆ ಬರುತ್ತೆ. ಅಲ್ಲಿ ತಮ್ಮ ಸಂಖ್ಯಾಬಲವನ್ನು ಇಟ್ಕೊಂಡು ಇದನ್ನು ಸೋಲಿಸುವ ಪ್ರಯತ್ನದಲ್ಲಿ ಬಿಜೆಪಿಯವರು, JDSನವರು ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.